ಡೆವಿಲ್ ಇಸ್ ಬ್ಯಾಕ್. ನಾನು ಲಾಸ್ಟ್ ಲಾಗ್ದಾಗ ಹೇಳಿದ್ದೆ ನಿಮ್ಗೆ ಸ್ಯಾಟರ್ಡೇ ನಾನು ಸಂಕ್ರಾಂತಿ ಸೆಲೆಬ್ರೇಷನ್ ವಿಡಿಯೋ ಹಾಕ್ತೇನೆ ಅಂತೇಳಿ. ಸಾರಿ, ಅದು ಸ್ವಲ್ಪ ರೀಸನಿಂದ ನಾನು ಹಾಕೋಕ್ಕಾಗಿರಲಿಲ್ಲ. ಸೊ ಇವತ್ತು ಅದು ಆ್ಯಕ್ಚುಲಿ ಹಾಕೋದು ಬೇಡ ಅಂಥೇಳಿ ಅಂದ್ಕೊಳತ್ತಿದ್ದೆ. ಈವನ್ ಮನ್ಯಾಗೂ ಎಲ್ಲರೂ ಭಾಳ ದಿನ ಅಂತ ಹಾಕ್ಬೇಡ ಲಾಗ್ ಅನ್ನೋದಿದ್ರು. ಬಟ್ ನಾವು ಎಂಜಾಯ್ ಮಾಡಿದ್ದ ಭಾರಿ ಮಸ್ತ್ ಇತ್ತು. ಸೊ ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ನಾನು ಲಾಸ್ಟ್ ಲಾಗ್ ಹೇಳಿದ್ದೆ ನಿಮ್ಗೆ ನಾನು ನೆಕ್ಸ್ಟ್ ನಿಮ್ಗೆ ಸಂಕ್ರಾಂತಿ ಸೆಲೆಬ್ರೇಷನ್ ಲಾಗ್ನ ಏನು ಮಾಡ್ತೀನಿ ಅಂತ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಸಮ್ ರೀಸನ್ಸಿಂದ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದನ್ನು ಮಿಸ್ ಮಾಡಬಾರ್ದು ಅಂತ ಹೇಳಿ ನಾನು ಇವತ್ತು ಅಪ್ಲೋಡ್ ಮಾಡತ್ತೀನಿ. ಹೋಗಿ ನಮ್ದು ಸಂಕ್ರಾಂತಿ ಎಂಜಾಯ್ಮೆಂಟ್ ಲಾಗ್ ಹೆಂಗಿತ್ತು ಅಂಥೇಳಿ, ನಾ ಹೆಂಗೆ ಎಂಜಾಯ್ ಮಾಡಿದೆ ಅಂಥೇಳಿ ನೋಡ್ಕೊಂಡು ಬರ್ರಿ. ಸೊ ವೇಟ್ ಅದಕ್ಕಿಂತಲೂ ಮುಂಚೆ ಡೆವಿಲ್ ಇಸ್ ಬ್ಯಾಕ್ ಅಂತ ಹೇಳಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಸೊ ನನ್ನ ಫ್ಯಾಮ್ಲಿ ಮತ್ತು ನನ್ನ ಫ್ರೆಂಡ್ಸಿಗೆ ಗೊತ್ತಿರ್ತೈತಿ ನಾ ಇದನ್ನು ಯಾಕೆ ಹೇಳಿದೆ ಅಂಥೇಳಿ. ಸಮ್ ರೀಸನ್ಸಿಂದ ನಾನು ಹಾಕಿಲ್ಲ ವಿಡಿಯೋ, ಅದಕ್ಕೆ ನಾನು ಹೇಳಿದೆ ಹಂಗಂತ ಹೇಳಿ. ಗೊತ್ತಿರ್ತೈತಿ ನನ್ನ ಫ್ಯಾಮ್ಲಿ ಮತ್ತು ನನ್ನ ಫ್ರೆಂಡ್ಸಿಗೆ ನಾ ಯಾಕೆ ಡೆವಿಲ್ ಇಸ್ ಬ್ಯಾಕ್ ಅಂತ ಹೇಳಿದೆ ಅಂತ ಹೇಳಿ. ಇನ್ನೊಂದು ಏನಂತ ಹೇಳ್ಬೇಕಂದ್ರೆ, ಯಾರು ನನಗೆ ನನ್ನ ಫ್ಯಾಮ್ಲಿಗೆ ಗೆಟ್ ವೆಲ್ ಸೂನ್ ಅಂತ ಹೇಳಿ ವಿಶ್ ಮಾಡಿದ್ರಿ, ನನ್ನ ಫ್ರೆಂಡ್ಸ್ ಮತ್ತು ನನ್ನ ಫ್ಯಾಮ್ಲಿದವರು, ನನ್ನ ಸಬ್ಸ್ಕ್ರೈಬರ್ಸು, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಹೋಗ್ರಿ ಸಂಕ್ರಾಂತಿ ಎಂಜಾಯ್ಮೆಂಟ್ ಹೆಂಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರ್ರಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಇವತ್ತಿಗೆ ಫುಲ್ ಚೇಂಜ್ ಆಗಿಬಿಟ್ಟಾಳ ಅಂತ ಅನ್ಕೊಳತ್ತೀರನ? ಹೌದಾ, ಇವತ್ತು ಚರಿ ಸ್ಕೂಲ್ನಾಗ ಸಂಕ್ರಾಂತಿ ಸೆಲೆಬ್ರೇಷನ್ ಐತಿ. ಸೊ ಹಾಗಾಗಿ ಫುಲ್ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ರೆಡಿಯಾಗಿ ಹೊಟ್ಟೇವಿ. ಏನಂತಂದ್ರೆ ಟೈಮ್ ಆಗೈತಿ, 10:30 ಬಂದಿದ್ರೆ 11:30 ಆಗೈತಿ. ನಾ ಇನ್ನೂ ಮನ್ಯಾಗ ಅದೀನಿ, ಅಡುಗೆ ಮಾಡ್ಕೊಂಡು ಹೊಂಟೇವಿ. ತೋರಿಸ್ತೇನೆ ತಡ್ರಿ ಏನೇನು ಆಗ್ತತಿ ಅಂತೇಳಿ. ನಾನು ನಿಮ್ಗೆ ಸ್ಕೂಲ್ನಾಗ ಹೋಗಿ ತೋರಿಸ್ತೇನೆ. ಲಾಗ್ ಅಂತೂ ಇಲ್ಲೇ ಸ್ಟಾರ್ಟ್ ಮಾಡ್ಕೊಂಡೇನಿ. ನೆಕ್ಸ್ಟ್ ಏನೇನು ಆಗ್ತತಿ ಎಲ್ಲ ಶೇರ್ ಮಾಡ್ಕೊತ ಹೋಗ್ತೇನಂತ. ನಾ ಹೆಂಗೆ ಕಾಣತ್ತೀನಿ ಹೇಳ್ರಿ, ಫುಲ್ ತೋರಿಸ್ತೇನೆ ತಡ್ರಿ. ನಾನು ನಿಮ್ಗೆ ಫುಲ್ ತೋರ್ಸೋಕ್ಕಾಗ್ಲಿಕ್ಕಿಲ್ಲ, ಎಲ್ಲ ಸೆಲ್ಫಿ ವಿಡಿಯೋ ಐತಿ. ಚರಿನೂ ರೆಡಿ ಆಗ್ಯಾಳ, ತೋರಿಸ್ತೇನೆ ನೋಡ್ರಿ ಚರಿನ. ಚರಿ ಹಿಂಗೆ ರೆಡಿ ಆಗ್ಯಾಳ ನೋಡ್ರಿ ಸ್ಕೂಲಿಗೆ. ಹಾಯ್ ಹೇಳ್ಚಾರು. ಓಕೆ, ಬರ್ರಿ ಸ್ಕೂಲ್ನಾಗ ಸಿಗೋಣಂತ. ಸೊ ನಾವು ಸ್ಕೂಲಿಗೆ ಹೋದ್ಮೇಲೆ ಸ್ಕೂಲ್ ಒಳಗೆ ಸಂಕ್ರಾಂತಿ ಸ್ಪೆಷಲ ಸೆಲ್ಫಿ ಬೂತ್ ಅಂತ ಹೇಳಿ ಮಾಡಿ ಸಂಕ್ರಾಂತಿ ಥೀಮ್ನಾಗನ ಫುಲ್ ಡೆಕೋರೇಟ್ ಮಾಡಿದ್ರು. ಸೊ ನಾ ಅಲ್ಲಿ ಚರಿದೊಂದಿಷ್ಟು ಫೋಟೋಸ್ನ ತಗೊಂಡೆ. ಸ್ಕೂಲ್ನವ್ರೂ ನಮ್ಮ ಫೋಟೋಸ್ನ ತೊಗೊಂಡ್ರು. ನಾವು ಒಂಚೂರು ವೀಡಿಯೋನೂ ಎಲ್ಲ ಮಾಡಿಕೊಂಡೆ. ಚರಿಗೆ ರೆಡಿ ಮಾಡಲ್ಲ, ಅವೆಲ್ಲ ಚುಚ್ಚಾತವ, ತೆಗಿ ಅಂತ ಇರಿಟೇಟ್ ಮಾಡತ್ತಿಲ್ಲ. ಸೊ ಸೆಲ್ಫಿ ಸೆಷನ್ ಎಲ್ಲ ಮುಗಿದ್ಮೇಲೆ ಸ್ಕೂಲಿಂದ ಸ್ವಲ್ಪ ದೂರದಾಗಿರುವಂಥ ಒಂದು ಫಾರ್ಮ್ ಹೌಸಿಗೆ ನಾವು ಊಟಕ್ಕೆ ಅಂತ ಹೇಳಿ ಹೊಂಟೇವಿ. ನಿಯರ್ ಬೈ ವಾಕೇಬಲ್ನಾಗ ಇತ್ತು. ಸೊ ಅಲ್ಲೇ ಹೋದ್ವಿ. ನಾವು ತೊಗೊಂಡು ಹೋದಂಥ ಊಟನೂ ಎಲ್ಲನೂ ಅಲ್ಲೇ ಒಂದು ಸೈಡ್ ಇಟ್ಟು ಮಕ್ಕಳದೆಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ಎಲ್ಲರೂ ಸೆಟಲ್ ಡೌನ್ ಆದ್ರೆ ಇನ್ನೂ ಒಂದಿಷ್ಟು ಜನ ಬರೋರಿದ್ರು. ಸೊ ಅವರಿಗಾಗಿ ವೇಟಿಂಗ್ ನಡೆದಿತ್ತು. ನನ್ನ ಮಗಳಂತೂ ಫುಲ್, ಆಕಿಗೆ ಹೊಲದಾಗ ಆಟಾಡೋದಂದ್ರೆ ಭಾಳ ಇಷ್ಟ. ಸೊ ಆಕಿ ಫುಲ್ ಫ್ರೀಯಾಗಿ ಆಕಿ ಫ್ರೆಂಡ್ ಜೊತೆ ಎಂಜಾಯ್ ಮಾಡತ್ತಿದ್ಲ. ಆಕಿಗೆ ಮಜಾ ಬರತ್ತಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಕಿ ಭಾಳ ರೇರ್ ಹಿಂಗೆ ಹೊಲದಾಗ ಅದು ಆಟಾಡಕ್ಕೆ ಹೋಗೋದು. ಸೊ ಹಂಗಾಗಿ ಆಕಿಗೆ ಭಾಳ ಖುಷಿಯಾಗಿತ್ತು. ನೋಡಲ್ಲ ಆಕಿ ಫ್ರೆಂಡ್ ಜೊತೆ ಎಷ್ಟು ಮಸ್ತ್ ಆಟಾಡತ್ತಾಳೆ. ನೆಕ್ಸ್ಟ್ ನಾವು ಒಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಫೋಟೋ ಸೆಷನ್ ಎಲ್ಲ ಮುಗೀತು. ನೆಕ್ಸ್ಟ್ ಈಗ ನಾವು ಗೇಮ್ಸ್ ಅದು ಆಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಂದಿಷ್ಟು ರೀಲ್ಸು ಮಾಡ್ಕೋತೀವಿ. ಫಸ್ಟ್ ನಾವು ಅಂತಾಕ್ಷರಿ ಆಡಿದ್ವಿ. ಸೊ ಬರ್ರಿ ನಮ್ಮ ಅಂತಾಕ್ಷರಿ ನೋಡ್ಕೊಂಡು ಬರೋಣ ಅಂತ. ಸಂಕ್ರಾಂತಿ ಬಂತೋರ ತೋರತೋ ಮನಸ್ಸಲ್ಲಿ ಮನಸ್ಸು ಬಿತ್ತೋ ಇಲ್ಲೂ ಬೆಲ್ಲ ಆಯಿತು ಹೊಟ್ಟು ತಗೋ ಮಾತಾಯಿತು. ಯಾವ್ದು ಕೊಟ್ರಿ? ನಾವಿಲ್ಲೇ ನಾನು ನನ್ನ ಫ್ರೆಂಡ್ಸು ಸೇರಿಸಿ ಸಿಕ್ಕಾಪಟ್ಟೆ ರೀಲ್ಸನ್ನು ಮಾಡ್ಕೊಂಡೇವಿ. ಆ ರೀಲ್ಸ್ನೆಲ್ಲ ನಾನು ನನ್ನ ಇನ್ಸ್ಟಾಗ್ರಾಮ್ ID ನಿಶ್ಚಿತ MS ಒಳಗೆ ಅಪ್ಲೋಡ್ ಮಾಡೀನಿ. ಅಲ್ಲಿ ನನ್ನ ಫಾಲೋ ಮಾಡ್ಕೊಂಡು ಹೋಗಿ ನನ್ನ ರೀಲ್ಸ್ನ ನೀವು
ನೋಡಿ ಬರ್ಬೋದು ನೋಡ್ರಿ. ಭಾರಿ ಮಸ್ತ್ ಎಂಜಾಯ್ ಮಾಡಿದ್ವಿ ಕರೆ ಹೇಳ್ಬೇಕಂದ್ರೆ. ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ, ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೆ. ಅಂತಾಕ್ಷರಿ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ನಮ್ದು ಡಾನ್ಸ್ ಸೆಷನ್ ಸ್ಟಾರ್ಟ್ ಆಯ್ತು ನೋಡ್ರಿ. ಫುಲ್ ಯಾರೊಬ್ಬರು ಪ್ರೊಫೆಷ್ನಲಾಗಿ ಡ್ಯಾನ್ಸರ್ ಇಲ್ಲ, ಹಂಗೆ ಸಾಂಗ್ ಹಾಕಿದ್ರು ಅಂಥೇಳಿ ನಮ್ಗೆ ಹೆಂಗೆ ಬರ್ತೈತೋ ಹಂಗೆ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡತ್ತೀವಿ. ಎಲ್ಲರೂ ಒಂದೊಂದು ಥರ ಏನೋ ಮ್ಯಾಚ್ ಸ್ಟೆಪ್ಸ್ ಮಾಡಿದ್ರು ಫನ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆತ. ನೆಕ್ಸ್ಟಲ್ಲೇ ನಮ್ಮ ಪ್ರವೀಣ್ ಸರ್ ಡ್ಯಾನ್ಸರು ಬಂದಿದ್ರು. ಅವರು ಒಂದಿಷ್ಟು ನಮಗೆ ಹಿಂದೆ ನಿಂತು ಸ್ಟೆಪ್ಸ್ ಹೇಳ್ಕೊಟ್ರೆ, ಸೊ ಅದೇ ಥರನ ಸ್ಟೆಪ್ಸು ಕೂಡ ಮಾಡಿದ್ವಿ ನಾವು. ಅದರಿಂದ ಒಂಥರ ಮಜಾ ಎಂಜಾಯ್ ಆತ ಖರೆ. ಈ ಥರ ಫ್ರೆಂಡ್ಸ್ ಜೊತೆ ಸಂಕ್ರಾಂತಿ ನಾನು ಸೆಲೆಬ್ರೇಟ್ ಮಾಡಿರಲೇ ಇಲ್ಲ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಬಟ್ ಭಾಳ ಅಂದ್ರೆ ಭಾಳ ಮಸ್ತ್ ಎಂಜಾಯ್ ಮಾಡಿದೆ ನಾನು. ಹೊಸ ಥರ ಇತ್ತು. ಫ್ಯಾಮ್ಲಿ ಜೊತೆ ಎಲ್ಲ ಎಂಜಾಯ್ ಮಾಡ್ತಿದ್ವಿ. ಈ ಸಲ ಫಸ್ಟ್ ಟೈಮ್ ನಾನು ಫ್ರೆಂಡ್ಸ್ ಜೊತೆ ಸ್ಕೂಲ್ನಾಗ ಚೆರಿ ಫ್ರೆಂಡ್ಸ್ ಜೊತೆ, ಆಕಿಗೂ ಇದು ಹೊಸದು, ಫ್ರೆಂಡ್ಸ್ ಜೊತೆ ಹೊರಗಡೆ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡೋದು. ಯೂಶ್ವಲಿ ನಮ್ಮ ಮನೆ ಒಳಗೆ ಸಂಕ್ರಾಂತಿ ಹೊರಗೆ ಹೋಗಿ ಸೆಲೆಬ್ರೇಟ್ ಮಾಡೋ ಪದ್ಧತಿ ಇಲ್ಲ. ಹಾಗಾಗಿ ನಾವು ಹೋಗಿರಲಿಲ್ಲ, ಎಲ್ಲೂ ಹೋಗಲ್ಲ ನಾವು ಆ್ಯಕ್ಚುಲಿ ಸಂಕ್ರಾಂತಿಗೆ ಹೊರಗೆ. ಇದು ಸಂಕ್ರಾಂತಿ ಆದಮೇಲೆ 1 ವೀಕ್ ಆದಮೇಲೆ ಇತ್ತು. ಸೊ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಿದೆ. ನೆಕ್ಸ್ಟ್ ನಮ್ದು ಡ್ಯಾನ್ಸ್ ಸೆಷನ್ ಮುಗಿದ್ಮೇಲೆ ಊಟದ ಸೆಷನ್ನ ಸ್ಟಾರ್ಟ್ ಆಯ್ತು ನೋಡ್ರಿ. ಎಲ್ಲರೂ ಒಂದೊಂದು ಥರ ಅಡ್ಗೆ ಮಾಡ್ಕೊಂಡು ಬಂದಿದ್ರು. ಅಂದ್ರೆ ಕ್ಲಾಸ್ ವೈಸ್ ಮೆನ್ಯೂ ಹೇಳಿದ್ರು. ಸೊ ಆ ಮೆನ್ಯೂ ಮೇಲೆ ಎಲ್ಲರೂ ಅಡ್ಗೆ ಮಾಡ್ಕೊಂಬಂದಿದ್ದು. ಸಿಕ್ಕಾಪಟ್ಟಿ ವೆರೈಟೀಸ್, ಯಾವ್ದು ತಿನ್ನಬೇಕೋ ಯಾವ್ದು ಬಿಡಬೇಕೋ ಅಂತಲೇ ಗೊತ್ತಾಗ್ತಿದ್ದಿಲ್ಲ. ಅಷ್ಟೊಂದು ವೆರೈಟೀಸ್ ಅಡ್ಗೆ ಇದ್ವು. ಪ್ಲೇಟ್ ಫುಲ್ಲಾಗ ಸರ್ವ್ ಮಾಡಿದಾಗ ಪ್ಲೇಟ್ನಾಗ ಜಾಗನೇ ಇರಲಿಲ್ಲ, ಅಷ್ಟೊಂದು ವೆರೈಟೀಸ್ ಆಫ್ ಮೆನ್ಯೂ ಇತ್ತು. ನಾನಿಲ್ಲೇ ಮಿಕ್ಸ್ ವೆಜಿಟೇಬಲ್ ಮಾಡ್ಕೊಂಡು ಹೋಗಿದ್ದೆ, ಮತ್ತು ಕಡ್ಲಿಕಾಳು ಚಟ್ನಿ ಮಾಡ್ಕೊಂಡು ಹೋಗಿದ್ದೆ, ಹಸಿಕಾಳು ಚಟ್ನಿ. ಹಸಿ ಕಡ್ಲಿಕಾಳು ಚಟ್ನಿ ಆಲ್ರೆಡಿ ನನ್ನ ಚಾನಲ್ನಾಗ ಅಪ್ಲೋಡ್ ಮಾಡೀನಿ. ಮಿಕ್ಸ್ ವೆಜಿಟೇಬಲ್ ರೀಸೆಂಟಾಗಿ ಅಪ್ಲೋಡ್ ಮಾಡ್ತೇನಂತ. ಸೊ ಮಕ್ಕಳನ್ನೆಲ್ಲ ಫಸ್ಟು ಊಟಕ್ಕೆ ಕೊಡಿಸಿದ್ರೆ ಎಷ್ಟು ಚಂದ ಕೂತು ಊಟ ಮಾಡತ್ತವ ನೋಡ್ರಿ ಮಕ್ಕಳು. ಅವಕ್ಕೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಹೊಲದೊಳಗೆ ಈ ಥರ ಕೂತು ಊಟ ಮಾಡೋದು. ಯಾವ ಮಕ್ಕಳಿಗೆ ಊಟ ಮಾಡೋಕ್ಕೆ ಕಂಫರ್ಟ್ ಇರೋಂಗಿಲ್ಲಲ್ಲ, ಸೊ ಅವ್ರ ಅಮ್ಮಗಳು ಅವ್ರ ಜೊತೆ ಕೂತು ಊಟ ಮಾಡ್ಸತ್ತಾರ. ನೆಕ್ಸ್ಟ್ ನಾವು ಎಲ್ಲರೂ ಕೂತು ಊಟ ಮಾಡಿದ್ವಿ. ಹಿಂದೆ ಸರ್ ಹಾಡು ಹಾಡತ್ತಾರ. ಅದು ನಾನು ಹಾಕಿಲ್ಲ ಇಲ್ಲೇ, ಬಿಕಾಸ್ ಆಫ್ ಕಾಪಿರೇಟ್ ಆಗಿತ್ತು ಅಂಥೇಳಿ ಟೆನ್ಷನಿಗೆ. ಟೋಟಲಿ ಹೇಳ್ಬೇಕಂದ್ರೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಿದ್ವಿ. ಅಡ್ಗೆನೂ ಕೂಡ ಎಲ್ಲರದು ಡಿಫ್ರೆಂಟ್ ಟೇಸ್ಟ್ ಮಸ್ತ್ ಇತ್ತು. ಏನು ಹೇಳ್ತಾರಲ್ಲ, ಹೊಲಕ್ಕೆ ಹೋಗಿ ಊಟ ಮಾಡೋದ್ರಾಗಿಂದ ಮಜಾನ ಬೇರೆ ಇರ್ತೈತಿ. ಯಾರು ರೈತರು ಇರ್ತಾರಲ್ಲ ಅವರಿಗೆಲ್ಲ ಗೊತ್ತೇ ಇರ್ತೈತಿ, ಮನೆಯೊಳಗೆ ಊಟ ಮಾಡೋದು ಬೇರೆ ಮತ್ತು ಹೊಲದೊಳಗೆ ಊಟ ಮಾಡೋದು ಬೇರೆ. ಅದು ಟೇಸ್ಟ ಬೇರೆ ಬರ್ತೈತಿ. ನೀವು ಮನೆಯೊಳಗೆ ಅದೇ ಊಟನ ಮನೆಯೊಳಗೆ ಮಾಡಿದ್ರೆ ಆ ಟೇಸ್ಟ್ ಬರೋಂಗಿಲ್ಲ. ಅದು ಹೊಲದೊಳಗೆ ಹೋಗಿ ಊಟ ಮಾಡಿದ್ರೆ ಭಾರಿ ಮಸ್ತ್ ಟೇಸ್ಟೇ ಬರ್ತೈತಿ. ನೆಕ್ಸ್ಟ್ ನಮ್ಮದು ಎಲ್ಲ ಊಟ ಆಯ್ತು. ಮಕ್ಕಳು ನೋಡ್ರಿ ಮಾವಿನ ತೋಟ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಪಾಪ ಅವ್ರದ್ದು ಮಾವಿನ ಹೂ ಎಲ್ಲ ಹರಿದು ಆಟ ಆಡಿಬಿಟ್ಟಾರ. ಬಟ್ ಎಂಜಾಯ್ ಮಾಡಿದರೆ, ಎಲ್ಲರೂ ಎಂಜಾಯ್ ಮಾಡಿದರೆ, ಫ್ರೆಂಡ್ಸ್, ಮದರ್ಸ್, ಮಕ್ಕಳು ಎಲ್ಲರೂ ಎಂಜಾಯ್ ಮಾಡಿ ಈ ಥರ ನಾವು ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡಿದ್ವಿ ನೋಡ್ರಿ. ಸೊ ಫ್ರೆಂಡ್ಸ್, ನನ್ನ ಸಂಕ್ರಾಂತಿ ಸೆಲೆಬ್ರೇಷನ್ ಹೆಂಗಿತ್ತು ಅಂಥೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳ ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ಸೊ ನನಗೆ ಸಪೋರ್ಟ್ ಮಾಡಿರಿ. ಹೊಸ ವೀಡಿಯೋಕ್ಕಾಗಿ ನನ್ನ ಚಾನಲ್ನಲ್ಲಿ ಸ್ಟೇ ಟ್ಯೂನ್ನಾಗ ಇರ್ರಿ. ಅಪ್ಕಮಿಂಗ್ ವೀಡಿಯೋಸು ಇನ್ನೂ ಎಕ್ಸೈಟಿಂಗಾಗಿ ಬರುವುದಾವು. ಸೊ ಸ್ಟೇ ಟ್ಯೂನ್. ಥ್ಯಾಂಕ್ ಯು.